ಮತ್ತು ಬರಿಸುವಂತ ಜ್ಯೂಸ್ ನೀಡಿ ಯುವತಿಯನ್ನ ಅತ್ಯಾಚಾರ ಮಾಡಲಾಗಿದೆ. ಯುವತಿಗೆ ಸಹಾಯ ಮಾಡೋ ನೆಪದಲ್ಲಿ ಬಂದು ಈ ತರ ಕೃತ್ಯವೆಸಗಿದ್ದಾನೆ ಆರೋಪಿ. ಹಣ, ಕಾರು ಎಲ್ಲವನ್ನೂ ದೋಚಿ ವಿದೇಶಕ್ಕೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಮೊಹಮ್ಮದ್ ಶಫೀನ್ ಎಂಬಾತ ಈ ರೀತಿ ಅತ್ಯಾಚಾರ ಮಾಡಿ ಹಣ, ಕಾರು ಎಲ್ಲ ದೋಚಿಕೊಂಡು ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಆರೋಪಿ. ಮಂಗಳೂರಿನ ಕೊಡಿಯಾಲ್ ಬೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕದ್ರಿ ಪೊಲೀಸ್ ಠಾಣೆಗೆ ಸದ್ಯ ಸಂತ್ರಸ್ತ ಯುವತಿ ದೂರು ದಾಖಲಿಸಿದ್ದಾರೆ. ವಿದೇಶಕ್ಕೆ ಆರೋಪಿ ಮೊಹಮ್ಮದ್ ಶಫೀನ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಜ್ಯೂಸ್ನಿಂದ ಎದುರಾದಂತಹ ಪತ್ತು ಇದು. ಜ್ಯೂಸ್ನಲ್ಲಿ ಮತ್ತು ಬರುವಂಥ ಔಷಧಿ ಹಾಕಿ ಅದಾದ ಮೇಲೆ ಯುವತಿಯನ್ನು ಅತ್ಯಾಚಾರ ಮಾಡಿದ್ದಾನೆ. ಯುವತಿ ಬಳಿ ಇದ್ದಂತಹ ಹಣ, ಗಾಡಿ ಎಲ್ಲವನ್ನೂ ತಗೊಂಡು ಈತ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ. ಜುಲೈ 21ನೇ ತಾರೀಕು ಯುವತಿ ಕಾರು ಕದ್ರಿಯಲ್ಲಿ ಕೆಟ್ಟು ನಿಂತಿತ್ತು. ಈ ವೇಳೆ ಅದೇ ರಸ್ತೆಯಲ್ಲಿ ಬೈಕ್ನಲ್ಲಿ ಈ ಶಫೀನ್ ಬರ್ತಾ ಇರ್ತಾನೆ. ಯುವತಿಯ ಕಾರನ್ನ ಸರಿಪಡಿಸ್ಕೊಟ್ಟಿದ್ದ, ಯಾಕಂದ್ರೆ ಅಲ್ಲಿ ರಿಪೇರಿಯಾಗಿ ನಿಂತಿತ್ತು ಅಂತ. ಅದೇ ಕಾರ್ನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಯುವತಿಯನ್ನು ಕೂಡ ಬಿಟ್ಟಿದ್ದ. ಕೊಡಿಯಾಲ್ ಬೈಲಿನಲ್ಲಿರುವಂಥ ಅಪಾರ್ಟ್ಮೆಂಟ್ಗೆ ಯುವತಿಯನ್ನು ಡ್ರಾಪ್ ಮಾಡಿದ್ದ. ಅದಾದ ಮೇಲೆ ಈ ಘಟನೆ ನಡೆದಿದೆ. ಸುಮಾರು 10 ದಿವಸ ಹಿಂದೆ ಕದ್ರಿ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದು ಮಹಿಳೆ ಬಂದು ಒಂದು ದೂರು ಕೊಟ್ಟಿದ್ರು. ಆ ದೂರದು ಸಾರಾಂಶ ಏನಂದ್ರೆ, ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯ್ತು. ಬ್ಯಾಕ್ ಸೈಡಿಂದ ಯಾರೋ ಬೈಕ್ ಮೇಲೆ ಬರ್ತಾ ಇದ್ರು. ಆವಾಗ ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಆ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂತರ ಅವರು ಮೆಸೇಜ್ ಮಾಡಿ ಮಾರನೇ ದಿವಸ ಕಾರ್ ಮನೆಗೆ ತಂದು ಕೊಟ್ಟರು. ಆವಾಗ ಸ್ವಲ್ಪ ಪರಿಚಯ ಆಗಿದೆ. ನಂತರ ಕೆಲವು ದಿವಸ ನಂತರ ಮತ್ತೆ ಆ ಹುಡುಗಿದ ಮನೆಯಲ್ಲಿ ಒಂದು ಫ್ರಿಡ್ಜ್ ಗೇಟ್ ಆಗೋ ಸನ್ನಿವೇಶ ಬಂದಿತ್ತು. ಆ ಸಮಯಕ್ಕೆ ಆ ಹುಡುಗ ಮೊಹಮ್ಮದ್ ಶಫೀನ್ ಅಂತ ಇವರು ಮನೆಗೆ ಬಂದಿದ್ರು. ಆವಾಗ ಜ್ಯೂಸ್ ಅವರು ತಂದಿದ್ದಾರೆ. ಸೊ ಹನ್ನೊಂದು ಮಹಿಳೆ ಪ್ರಕಾರ ಆ ಜ್ಯೂಸಲ್ಲಿ ಒಂದು ಬೇರೆ ಸಬ್ಸ್ಟೆನ್ಸ್ ಅವರು ಮಿಕ್ಸ್ ಮಾಡಿ ಕೊಟ್ಟು, ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದಾರೆ. ನಂತರ ನಾನು ಅವರು ಕೆಲವು ದಿವಸ ನಂತರ ಇವ್ರ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ, ನಾನು ನಿಮ್ಮ ಜೊತೆಗೆ ರೀತಿ ಮಾಡಿದ್ದೀನಿ, ನೀವು ಬೇರೆಯವ್ರಿಗೆ ಹೇಳಿದರೆ ಮತ್ತು ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ ಮತ್ತು ನಿಮಗೆ ತೊಂದರೆ ಕೊಡ್ತೀವಿ ಅಂತ. ಸೊ ನಂತರ ಇದೇ ಸ್ವಲ್ಪ ಕಂಟಿನ್ಯೂ ಆಯಿತು. ಸುಮಾರು ಸತಿ ಮಹಿಳೆ ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ. ಸೊ ನಂತರ ಹುಡುಗಿ ಅವ್ರದ್ದು ಸಂಭವ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಕಾರ್ ನೋಡಿದ್ರು. ಆಮೇಲೆ ಹುಡುಗಿಯನ್ನ ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ, ಈಗ ನಾನು ಅವನಿಗೆ ದುಬೈ ಕಳಿಸ್ತೀನಿ ಮತ್ತು ನಿಮ್ಮ ಜೊತೆಗೆ ಅದೇ ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೆದರಿಸಿದರು. ಆಮೇಲೆ ಆವಾಗ ಅವರ ಎದೆ ಮೇಲೆ ಮತ್ತು ಬೇರೆ ರೀತಿ ಅವ್ರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಅವ್ರ ಮನೆಗೆ ಬಂದು ಅವ್ರಿಗೆ ಹೆದರಿಸಿ ಅವರನ್ನ ಪರ್ಸಿಂದ ಸುಮಾರು 62,000 ಹಣ ಕೂಡ ತಗೊಂಡಿದ್ದಾನೆ. ಸೊ ನಂತರ ಇನ್ನೊಂದು ಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು BNS ಸೆಕ್ಷನ್ 76 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು 66 IT ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಆರೋಪಿ ನಮ್ಮ ಮಾಹಿತಿ ಪ್ರಕಾರ ಸೊ ಈ ರೀತಿಯಾಗಿ ನಡೆದಿರುವಂಥ ಘಟನೆ ಇದು. ಅಂದರೆ ಇದ್ದಕ್ಕಿದ್ದ ಹಾಗೆ ದಾರಿಯಲ್ಲಿ ಪರಿಚಯ ಆಗ್ತಾರೆ ಇವರಿಬ್ಬರು. ಮೊದಲಿಗೆ ಯುವತಿಯ ಕಾರು ಕೆಟ್ಟು ನಿಂತು ಹೋಗಿರುತ್ತೆ, ಅದನ್ನು ಇವನು ಸರಿಪಡಿಸ್ಕೊಟ್ಟಿರ್ತಾನೆ. ಅದಾದಮೇಲೆ ಅದೇ ಕಾರಲ್ಲಿ ಯುವತಿಯನ್ನು ಆಕೆಯ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡಿರ್ತಾನೆ. ಅಲ್ಲಿ ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಗಿರುತ್ತೆ, ಒಂದು ಪರಿಚಯ ಆಗಿರುತ್ತೆ. ಜುಲೈನಲ್ಲಿ ನಡೆದಿರುವಂಥ ಘಟನೆ ಇದು. ಇದಾದಮೇಲೆ ಇಬ್ಬರು ಕೂಡ ರೆಗ್ಯುಲರ್ ಆಗಿ ಟಚ್ನಲ್ಲಿ ಇರ್ತಾರೆ. ಹಾಗೆ ಸ್ನೇಹ ಸ್ವಲ್ಪ ಸಲುಗೆಗೆ ತಿರುಗಿರುತ್ತೆ. ಇದನ್ನೇ ಬಳಸ್ಕೊಂಡು ಈತ ಈಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದಮೇಲೆ ವಿಡಿಯೋ ಮಾಡಿಕೊಂಡು ಹೆದರಿಸಿದ್ದಾನೆ. ಅದೇ ಕಾರಲ್ಲಿ ಅಪಾರ್ಟ್ಮೆಂಟ್ಗೆ ಬಿಟ್ಕೊಟ್ಟಾದಮೇಲೆ ಕೊಡಿಯಾಲಿ ಬೈಲ್ನಲ್ಲಿರುವಂಥ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡಿದ ಮೇಲೆ ಅವನ ಪರಿಚಯ ಆಗುತ್ತೆ.
ಆಗಸ್ಟ್ 25ರಂದು ದೇರಳಕಟ್ಟೆಯಲ್ಲಿದ್ದಂಥ ಅಪಾರ್ಟ್ಮೆಂಟ್ಗೆ ಈತ ಭೇಟಿ ಕೊಟ್ಟಿರ್ತಾನೆ. ಅಪಾರ್ಟ್ಮೆಂಟ್ಗೆ ಯುವತಿ ಬಂದಾಗ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಏಕಾಂಗಿಯಾಗಿ ಯುವತಿ ವಾಸವಿರ್ತಾಳೆ. ಅಕ್ಟೋಬರ್ 1 ಯುವತಿಯ ಮನೆಯ ಫ್ರಿಡ್ಜ್ ಕೆಟ್ಟು ಹೋಗಿರುತ್ತೆ. ಈ ವೇಳೆ ಸಹಾಯಕ್ಕಾಗಿ ಶಫೀನ್ಗೆ ಯುವತಿ ಕರೆ ಮಾಡಿರ್ತಾಳೆ. ಮೊದಲು ಕಾರ್ ಕೆಟ್ಟ ಮೇಲೆ ಪರಿಚಯ ಆಯಿತು, ಆಮೇಲೆ ಫ್ರಿಡ್ಜ್ ಕೆಟ್ಟಾಗ ಇನ್ನಷ್ಟು ಹತ್ತಿರ ಆದರು. ರಿಪೇರಿಯವರನ್ನು ಕರೆತಂದು ಈ ಶಫೀನ್ ಫ್ರಿಡ್ಜ್ ರೆಡಿ ಮಾಡಿಸಿರ್ತಾನೆ. ಬಳಿಕ ಶಫೀನ್ ಹಣ್ಣು ಮತ್ತು ಜ್ಯೂಸ್ ತಂದು ಯುವತಿಗೆ ಕೊಟ್ಟಿರ್ತಾನೆ. ಶಫೀನ್ ತಂದಂಥ ಜ್ಯೂಸ್ ಕುಡಿದ ಬಳಿಕ ಯುವತಿಗೆ ಪ್ರಜ್ಞೆ ತಪ್ಪಿರುತ್ತೆ. ಆ ಜ್ಯೂಸ್ನಲ್ಲಿ ಮತ್ತೊಬ್ಬರ ಔಷಧಿ ಹಾಕಿರ್ತಾನೆ. ಎಚ್ಚರಗೊಂಡಾಗ ಆತ ದೈಹಿಕ ಸಂಪರ್ಕ ನಡೆಸಿದ್ದಾಗಿ ತಿಳಿಸಿರ್ತಾನೆ. ಅಲ್ಲದೆ ಅದನ್ನು ವಿಡಿಯೋ ಮಾಡಿದ್ದಾಗಿ ಯುವತಿಗೆ ಕೂಡ ಹೇಳಿರ್ತಾನೆ. ಅಲ್ಲಿಂದ ಬ್ಲ್ಯಾಕ್ ಮೇಲ್ ಆರಂಭ ಆಗಿರುತ್ತೆ. ಮುಂದೆ ಸಹಕರಿಸದಿದ್ರೆ ವಿಡಿಯೋ ವೈರಲ್ ಮಾಡೋದಾಗಿ ಹೆದರಿಸಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.